ಫಾತಿಮಾ, ಈ ಹೋಮ್ ಡೆಲಿವರಿ ಯಾವನ್ ಕಂಡಿರುತ್ತಪ್ಪ. ತಿನ್ನೋದು 2 ಇಡ್ಲಿ 1 ವಡೆ, ಇದಕ್ಕೆ 20 ಕಿಲೋಮೀಟರ್ ದೂರದಿಂದ ಕರೆಸ್ತಾರೆ. ದುಡ್ಡಿನ ಮದ. ಊಟ ರೆಡಿ ಅವ. ನೀವಾ? ಇದೇನಿದು ಹೀರೋ ತರ ಬಂದ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ಆಗ್ಬಿಟ್ಟಿದ್ದೀರಾ? ಈ ಡವೆಲ್ಲ ಬೇಡಮ್ಮ, ಟೈಮ್ ಸಿಕ್ಕರೆ ಸಾಕು. ರವಿ ಕೆಳಗೆರೆ ಹತ್ರ ಬಾಯಿ ಬಡ್ಕೊಂತ ಇದ್ದವನು ಇದೇನಪ್ಪ ಇದ್ದಕ್ಕಿದ್ದಂಗೆ ಪುಷ್ಪಕಮ್ಮನ ಕಮಲಾಸ್ ಅಂತಾರೆ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ಮಾತಾಡ್ರಿ ಮಾತಾಡಪ್ಪ. ಆಹಾ ಡವೆಲ್ಲ ಮಾಡ್ಬೇಡ ನೀನು. ಭಾಷೆ ಬಂದು ಬರ್ದೇರ ಹತ್ರ ನಾಟಕ ಮಾಡ್ತಾರಲ್ಲ ಹೀರೋಯಿನ್ಗಳು, ಆತ ಆಡಬೇಡ ನೀನು. ಈಗೇನು ಕರೆಕ್ಟಾಗಿ ಮಾತಾಡ್ತೀಯಾ ಇಲ್ಲ ಒಳಗೋಗಿ ನೀನ್ ದೊಡ್ಡ ಆಕ್ಟರ್ ಅಂತ ಹೇಳ್ಬಿಟ್ಲಾ? ಯಾಕಪ್ಪ? ಹೊಡೆದಿದ್ದು ಒಂದೇ ಒಂದು ಏಟ್ಗೆ ಕಿವಿಯಲ್ಲಿ ಬುಲೆಟ್ ಟ್ರೈನ್ ಹೋಗ್ತಾ ಇದೆಯಲ್ಲಪ್ಪ. ಇನ್ನೊಂದು ಹೊಡೆದ್ರೆ ಫ್ಲೈಟು ಕೇಳಿಸುತ್ತೆ. ನೀವೇನೋ ಮಾತಾಡ್ತಾ ಇದ್ದೀರಾ, ಆದ್ರೆ ನನಗೇನು ಕೇಳ್ತಾ ಇಲ್ವಲ್ಲ. ಟೈ ಅಂತ ಒಂದು ಸೌಂಡ್ ಮಾತ್ರ. ಯಾವ ಸ್ಟುಡಿಯೋಗೆ ಹೋಗಿ ಯಾವ ಇಂಜಿನಿಯರ್ ಹಿಡಿದು ಈ ಸೌಂಡ್ ನ ಕಮ್ಮಿ ಮಾಡಿಸ್ಲಪ್ಪ. ಆಯ್ತಣ್ಣ. ನಾನು ಎಲ್ಲ ಕಡೆ ಹುಡುಕ್ತೆ, ಕುನಾಲ್ ಎಲ್ಲೂ ಸಿಗ್ಲಿಲ್ಲ. ನ್ಯೂಸ್ ಪೇಪರಲ್ಲಿ, ಟಿವಿಲಿ ಎಲ್ಲ ಕಡೆ ನಿನ್ ಫೋಟೋ ಹಾಕಿದ್ದಾರೆ. ಪೊಲೀಸ್ ನಿನ್ನ ಹುಡುಕ್ತಾ ಇದ್ದಾರೆ. ಕಾರ್ತಿಕ್, ಸ್ವಲ್ಪ ದಿನ ಇಲ್ಲೇ ಇರು. ಇನ್ನು ವೇಟ್ ಮಾಡಿದ್ ಸಾಕು. ಅಮ್ಮ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ನೀನು ಊಟ ಪಾರ್ಸಲ್ ಮಾಡಿಸ್ಕೊಬ್ಬ. ಆರ್ಮ್ಸ್ ಕಿಲರ್ಸ್ ಕಟ್ಟಾಕಿರೋ ಜಾಗಕ್ಕೆ ಹೋಗೋಣ. ಹಲೋ ನಾಟ್ ಸೋ ಜೆಂಟಲ್ಮೆನ್. ಡಬ್ಬ ನನ್ನ ಮಕ್ಕಳ. ನೋಡಿ, ನನಗೊಂದೇ ಒಂದು ಪ್ರಶ್ನೆಗೆ ಉತ್ತರ ಬೇಕು. ಉತ್ತರ ಕೊಟ್ರೆ ಉಸಿರು ಉಳಿಯುತ್ತೆ. ಮೈ ಮದರ್, ಐ ಮೀನ್ ಅನುಪಮ ಅವರೆಲ್ಲಿದ್ದಾರೆ? ನಿಜ ಹೇಳಿದ್ರೆ ಎಲ್ಲರಿಗೂ ಫಿಶ್ ಮೀಲ್ಸ್, ಮೀನ್ ಊಟ ಕೊಡ್ತೀನಿ. ಹೇಳದೇ ಇದ್ರೆ ನೀವೆಲ್ರೂ ಫಿಶ್ ಫುಲ್ ಮೀಲ್ಸ್ ಆಗೋಗ್ತೀರಾ? ಹೇಳಿ. ಇನ್ನು 5 ಬುಲೆಟ್ ಇದೆ. ಒಬ್ಬೊಬ್ರು ತಲೆ ಓಪನ್ ಮಾಡ್ಬಿಡ್ತೀನಿ. ನೀವ್ ಹೇಳ್ದೆ ಇದ್ರೆ ಅವ್ನ್ ರೆಬೆಲ್ ಆಗಿ ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನೆ. ಅಯ್ಯೋ ಬೇಡಮ್ಮ, ಸತ್ಯ ಏನು ಅಂತ ಹೇಳ್ಬಿಡ್ತೀನಿ. ಹೇಳೋ ಸರ್, ನಿಮ್ ತಾಯಿ ಎಲ್ಲಿದ್ದಾರಂತ ನಮ್ ಏಜೆಂಟ್ಸ್ ಹ್ಯಾಂಡಿಗೆ ಮಾತ್ರ ಗೊತ್ತು ಸರ್. ನಮ್ದು ಏನಿದ್ರು ವೆಪನ್ ಡೀಲಿಂಗ್ ಮಾತ್ರ ಸರ್, ನಮ್ಗೇನು ಗೊತ್ತಿಲ್ಲ ಸರ್. ಸ್ಯಾಂಡಿ ಪೊಲೀಸ್ ಕಸ್ಟಡಿಲಿದ್ದಾನೆ. ಲೇಲಾ, ಊಟ ಕೊಡೋರ್ಗೆ.